ಶಿರಾನಗರದ ಕೋಟೆ ಬಡಾವಣೆಯ ಬೂದಿದಿಣ್ಣೆ ಸ್ಮಶಾನದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಲೇಔಟ್ ನಿರ್ಮಾಣ ಮಾಡಲು ನೂರಾರು ವರ್ಷಗಳಿಂದ ಹೂಳುತ್ತಿದ್ದ ಹಲವಾರು ಸಮಾಧಿಗಳನ್ನ ಜೆಸಿಬಿ ಸಹಾಯದಿಂದ ನಾಶ ಮಾಡಿರುವ ಸ್ಥಳಕ್ಕೆ ಇಂದು ಮಾನ್ಯ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಎಂ ಗೌಡ ಅವರು ಭೇಟಿ ನೀಡಿದರು. ಈ ಸ್ಥಳದಲ್ಲಿ ಮಾತನಾಡಿದ ಅವರು, ಶಿರಾನಗರಕ್ಕೆ ಹೊಂದಿಕೊಂಡಂತೆ ಇವರು ಕೋಟೆಯ ಬೂದಿದಿಣ್ಣೆ ಜಾಗದಲ್ಲಿ ಸುಮಾರು 1000 ವರ್ಷಗಳಿಂದ ಜಾತ್ಯತೀತವಾಗಿ ನಮ್ಮ ಹಿಂದೂಗಳು ಮೃತಪಟ್ಟ ಸಂದರ್ಭದಲ್ಲಿ, ತಮ್ಮ ಹಿರಿಯರು ತೀರಿ ಹೋದ ಸಂದರ್ಭದಲ್ಲಿ ಇದೇ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ಮಾಡುವಂತ ಕೆಲಸ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಆದರೆ ಇದ್ದಕ್ಕಿದ್ದಂತೆ ಯಾರೋ ಖಾಸಗಿ ವ್ಯಕ್ತಿಗಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಅಥವಾ ಬೇರೆ ಮಾರ್ಗದಿಂದ ಬಂದು ಇಲ್ಲಿ ಸುಮಾರು ವರ್ಷಗಳಿಂದ ಇರುವ ನೂರಾರು ಸಮಾಧಿಗಳನ್ನ ನೆಲಸಮ ಮಾಡಿ ಕ್ರೌರ್ಯ ಎಸಗಿದ್ದಾರೆ. ಊತಿರುವ ಹೆಣಗಳನ್ನ ಎಳೆದಾಡಿ ಅದರ ಅಂಗಾಂಗಗಳನ್ನ ಬೇರ್ಪಡಿಸುವ ಸ್ಥಿತಿಗೆ ತಂದು ಇಡೀ ನಾಗರಿಕ ಸಮಾಜ ತಲೆತಗ್ಗಿಸುವಂತಹ ಅವಮಾನ್ಯ ಕೃತ್ಯ ಮಾಡಿದ್ದಾರೆ. ಇದಕ್ಕೆ ತಾಲೂಕು ಆಡಳಿತ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಈ ಊರಿನ ಶಿರಾನಗರದ ಸಾರ್ವಜನಿಕರ ಭಾವನಾತ್ಮಕ ಸಂಬಂಧವಿರುವ ಸಮಾಧಿ ನಮ್ಮ ಹಿಂದೂ ಧರ್ಮದವರಿಗೆ ಹಿರಿಯರ ಸಮಾಧಿ ಎಂದರೆ ಒಂದು ದೇವಸ್ಥಾನವಿದ್ದಂತೆ. ರುದ್ರಭೂಮಿ ಖರೀದಿಸಲು ಸರ್ಕಾರದಲ್ಲಿ ಅವಕಾಶವಿದೆ. ಈ ಜಾಗವನ್ನ ರುದ್ರಭೂಮಿಗೆ ಮೀಸಲಿಟ್ಟು ಇರುವ 5 ಎಕರೆ ಭೂಮಿಯ ಜೊತೆ ಇನ್ನು 2 ಎಕರೆ ಜಾಗವನ್ನ ಸರ್ಕಾರ ತಮ್ಮ ಸ್ವಂತ ಖರ್ಚಿನಲ್ಲಿ ಕೊಂಡುಕೊಂಡು ರುದ್ರಭೂಮಿಗೆ ಮೀಸಲಿಡಬೇಕು ಎಂದರು. ನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಈರಣ್ಣ ಪಾಟೀಲ್, ನಗರಸಭೆ ಮಾಜಿ ಸದಸ್ಯರಾದ ನಾಗರಾಜ್ ಸಂತೆಪೇಟೆ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂ ಶಿವಲಿಂಗಯ್ಯ, ಮುಖಂಡರಾದ ನಾಗರಾಜು, ಯುವ ಮುಖಂಡರಾದ ದರ್ಶನ್, ಕೃಷ್ಣಪ್ಪ, ಸಂತೋಷ್ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ನಗರಕ್ಕೆ ಹೊಂದಿಕೊಂಡಂತೆ ಏನು ನಮ್ಮ ಕೋಟೆ ಇದೆ ಮತ್ತು ನಮ್ಮ ಹಿಂದೆ ಕೆರೆ ಇದೆ, ಆ ಕೋಟೆಗೆ ಸಂಬಂಧಪಟ್ಟಂಥ ಒಂದು ಜಾಗದಲ್ಲಿ ಸುಮಾರು 1000 ವರ್ಷಗಳಿಂದ ಜಾತ್ಯತೀತವಾಗಿ ಹಿಂದೂಗಳು ಮೃತಪಟ್ಟಂಥ ಸಂದರ್ಭದಲ್ಲಿ ಶಿರಾ ಒಂದು ಹಳ್ಳಿಯಾಗಿದ್ದಾಗಿಂದ ಶುರು ಮಾಡಿ ಇಲ್ಲಿವರೆಗೂ ಕೂಡ ಈ ಊರಿನ ಜನ ತಮ್ಮ ಹಿರಿಕರು ತೀರಿ ಹೋದಾಗ ಅವ್ರಿಗೆ ಯಾವುದು ಸ್ವಂತ ಜಾಗ ಇಲ್ಲ ಇದ್ರೂ ಕೂಡ ಇದೊಂದು ರುದ್ರಭೂಮಿ ಅಂತೇಳಿ ತಂದು ಇಲ್ಲಿ ಇಡೀ ಒಂದು 7-8 ಎಕರೆ ಜಾಗದಲ್ಲಿ ಅವ್ರನ್ನ ಶವ ಸಂಸ್ಕಾರ ಮಾಡಿ ಅಂತ್ಯ ಸಂಸ್ಕಾರ ಮಾಡುವಂಥ ಕೆಲಸ ಅನುಚಾನವಾಗಿ ನಡ್ಕೊಂಡು ಬಂದಿದೆ. ಆದರೆ ಎಲ್ಲೋ ಒಂದು ಕಡೆ ಇದ್ದಕ್ಕಿದ್ದಂತೆ ಯಾರೋ ಖಾಸಗಿ ವ್ಯಕ್ತಿಗಳು ಅದು ದಾಖಲಾತಿಗಳನ್ನು ಸೃಷ್ಟಿ ಮಾಡಿದ್ರು ಅಥವಾ ಏನು ಮಾಡ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. ಇಲ್ಲಿ ರೂಢಿಗತವಾಗಿ 1000 ವರ್ಷಗಳಿಂದ ಸ್ಮಶಾನ ಇರೋದಂತೂ ಇಲ್ಲಿ ಕಣ್ಣಿಗೆ ಕಾಣಿಸ್ತಾರಂಥ ಸತ್ಯ. ನಮ್ಮ ಕಣ್ಣು ಮುಂದೆ ನೂರಾರು ಸಮಾಧಿಗಳು ಕಾಣ್ತಾ ಇದೆ. ಈಗಾಗಲೇ ನೂರಾರು ಸಮಾಧಿಗಳನ್ನು ನೆಲಸಮ ಮಾಡಿದ್ದಾರೆ. ಎಷ್ಟು ಕ್ರೌರ್ಯ ಅಂತ ಹೇಳಿದ್ರೆ, ಈ 5 ತಿಂಗಳು 6 ತಿಂಗಳ ಹಿಂದೆ ದಫನ್ ಮಾಡಿರ್ತಕ್ಕಂಥ ಹೆಣಗಳನ್ನು ಎಳೆದಾಡಿ ಅದರ ಅಂಗಾಂಗಗಳನ್ನು ಕೊಳ್ತಿರ್ತಕ್ಕಂಥ ಅಂಗಾಂಗಗಳನ್ನು ಬೇರ್ಪಡಿಸಿ ಅವು ಒಂದೊಂದು ಗುರ್ತದಕ್ಕಾಗದೇ ಇರೋಂಥ ಸ್ಥಿತಿಗೆ ತಂದುಬಿಟ್ಟು ತುಂಬ ಇದೊಂದು ರೀತಿ ಇಡೀ ರಾಜ್ಯ ತಲೆ ತಗ್ಸೋಂಥ ಒಂದು ಅಮಾನವೀಯಂಥ ಕೃತ್ಯವನ್ನು ಈ ಜನ ಮಾಡಿದ್ದಾರೆ. ಇದಕ್ಕೆ ತಾಲೂಕು ಆಡಳಿತ ಜವಾಬ್ದಾರಿ ತಗೋಬೇಕಾಗತ್ತೆ. ಯಾರೋ ಖಾಸಗಿ ವ್ಯಕ್ತಿಗಳ ಮೇಲೆ ಅಲ್ಲ ಇದು. ಈ ಊರಿನ ಸಾರ್ವಜನಿಕರು, ಶಿರಾನಗರದ ಸಾರ್ವಜನಿಕರು ಅವರ ಒಂದು ಭಾವನಾತ್ಮಕವಾದಂಥ ಸಂಬಂಧ ಇರತಕ್ಕಂಥ ಒಂದು ಸಮಾಧಿ ಅಂದರೆ ಒಂದು ದೇವಸ್ಥಾನ ಇದ್ದಂಗೆ. ಅದು ಯಾವುದೇ ಧರ್ಮದವ್ರಿಗಾದರೂ ಕೂಡ ಅಷ್ಟೇ. ತಮ್ಮ ಹಿರೀಕರ ಸಮಾಧಿ ಅಂದರೆ ಅದೊಂದು ದೇವಸ್ಥಾನ ಇದ್ದಂತೆ. ನಾವೆಲ್ಲ ವರ್ಷಕ್ಕೊಂದು ಸಾರಿ ಪವಿತ್ರವಾಗಿ ಬಂದು ಪೂಜೆ ಮಾಡಿ ಹೋಗುವಂಥ ಜಾಗ. ಇಂಥ ಒಂದು ಜಾಗದಲ್ಲಿ ಇಷ್ಟು ದೊಡ್ಡ ದೌರ್ಜನ್ಯ ನಡೆದಿದೆ. ಸೊ ಆಡಳಿತ, ಸರ್ಕಾರಿ ಆಡಳಿತ, ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಏನು ಹಿಂದೆ ಸಮಾಧಿಗಳಿತ್ತು, ಇಲ್ಲೊಬ್ಬರು ತಾಯಿ ಇಲ್ಲೊಬ್ಬಮ್ಮ ಈಮ್ಮ ಗೋಳಾಡ್ತಾ ಇದೆ. ಒಂದು ಮಗ 1 ವರ್ಷ ಆಯ್ತಮ್ಮ, 10 ತಿಂಗಳು ಮಗನ ಇಲ್ಲಿ ತಂದು ಸಮಾಧಿ ಮಾಡಿದ. ನಾನು ಎಲ್ಲಿ ಪೂಜೆ ಮಾಡಲಿ, ನನ್ನ ಮಗನ ಹೆಣ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ಮಗನ ಸಮಾಧಿನೇ ನೆಲಸಮ ಮಾಡಿದ್ದಾರೆ. ಇದು ಕೇಳಿಸ್ಕೊಳ್ಳಿ, ಇವೆಲ್ಲ ಮುಗ್ಧ ಜನ, ಈ ಒಂದು ಇನ್ನೋಸೆಂಟ್ ಪೀಪಲ್. ಇವರು ಯಾವುದೋ ಲಾಭಕ್ಕಾಗಿ ಮಾಡಲ್ಲ ಅಥವಾ ಇದನ್ನ ಜಾಗ ಸೈಟ್ ಮಾಡಿಕೊಡಿ ಅಂತ ಕೇಳ್ತಿರೋರಲ್ಲ. ನಮ್ಮ ಹಿರೀಕರ ಹೆಣ ಊಣದಕ್ಕಾರು ನಿಮ್ಮ ಯೋಗ್ಯತೆಗೆ ಒಂದು ಜಾಗ ಕೊಡಿ. ನಮಗೆ ಮನೆ ಕಟ್ಸ್ಕೊಡೋದು, ಶೆಲ್ಟರ್ ಕೊಡೋದು ನಿಮ್ಮ ಯೋಗ್ಯತೆಗೆ ಆಮೇಲೆ ಸರ್ಕಾರಗಳು. ಆದರೆ ಕನಿಷ್ಠ ನಮ್ಮಲ್ಲಿ ಯಾರಾದರೂ ಸತ್ತಾಗ ಅದು ರೈಟ್ ಇದೆ, ಸಂವಿಧಾನದಲ್ಲಿ ಅದಕ್ಕೆ ಅಧಿಕಾರ ಇದೆ, ಅವಕಾಶ ಇದೆ. ಯಾವುದೇ ಒಬ್ಬ ಭಾರತೀಯ ನಾಗರಿಕ ನಾವೆಲ್ಲೋ ವಿದೇಶದಲ್ಲಿ ಒಂದು ಹೆಣ ಬಿದ್ದರೆ
ಅವ್ರನ್ನ ಗೌರವಿತವಾಗಿ ಭಾರತಕ್ಕೆ ಕರ್ಕೊಂಬರ್ತಾರೆ ಸರ್ಕಾರಿ ಖರ್ಚಲ್ಲಿ ತಹಶೀಲ್ದಾರ್. ಹೊರ ದೇಶದಲ್ಲಿ ಯಾವುದೋ ಅಪಘಾತಕ್ಕೆ ಭಾರತೀಯರು ಸಾವಿಗೀಡಾದರೆ ಅಲ್ಲಿಂದ ಗೌರವಿತವಾಗಿ ಶವ ಸಂಸ್ಕಾರ ಮಾಡಿ ಕರ್ಕೊಂಬಂದು ಇಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ಸರ್ಕಾರ ಖರ್ಚು ವೆಚ್ಚಗಳು ಕೊಡುತ್ತೆ. ಆದರೆ ಈ ಭಾವನೆಗಳ ಜೊತೆ ಚೆಲ್ಲಾಟ ಮಾಡ್ತಿರ್ತಕ್ಕಂಥ ಇದರಿಂದ ಯಾರೇ ವ್ಯಕ್ತಿ ಇರಲಿ ಅದನ್ನೆಲ್ಲ ಅವ್ರನ್ನ ನಿರ್ಬಂಧ ಮಾಡಬೇಕು. ಸರ್ಕಾರ ತನ್ನ ಸ್ವಂತ ಖರ್ಚಿನಲ್ಲಿ ಏನು ಇವ ಭಾವನೆಗಳಿಗೆ ಧಕ್ಕೆ ಆಗಿದೆ, ಇವೊಬ್ಬ ಮುಗ್ಧ ತಾಯಿ ಹೇಳ್ಕೊತಾರೆ, ನನ್ನ ಮಗನ 10 ತಿಂಗಳ ಹಿಂದೆ ದಫನ್ ಮಾಡಿದ್ದೆ ಇಲ್ಲಿ, ಈಗ ಇದಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗದೇ ಇರೋಂಥದ್ದು, ಎಲ್ಲನೂ ದುಡ್ಡಿನಿಂದನೇ ಅಳೆಯೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು. ಇಲ್ಲಾಂದರೆ ಈ ಜನಗಳು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಏನು ಜನ ಸೇರಿದ್ದಾರೆ ಅವರ ಭಾವನೆಗಳೇನಾದರೂ ರೊಚ್ಚಿಗೆ ನೀವು ಕೆರಳಿಸಿದ್ರೆ ಖಂಡಿತ ಅದು ಬೇರೆ ರೀತಿ ರೂಪವನ್ನು ತಗೊಳುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ನಾವು ಯಾವುದೇ ಕಾರಣಕ್ಕೂ ಇದನ್ನು ಇಲ್ಲಿಗೆ ಅಂತ್ಯ ಆಗೋದಕ್ಕೆ ಬಿಡಲ್ಲ. ಇದಕ್ಕೆ ನೀವು ಒಂದು ಅಂತ್ಯ ಕಾಣಿಸ್ಬೇಕು. ಈ ಕೂಡಲೇ ಇದಕ್ಕೊಂದು ಬೋರ್ಡ್ ಹಾಕಬೇಕು, ಇದಕ್ಕೆ ಬೇಕಾದಂಥ ರಕ್ಷಣೆ ಕೊಡಿ. ಯಾವುದೇ ಕಾರಣಕ್ಕೂ ಇಲ್ಲಿ ಬೇರೆಯವರು ಹೊರಗಡೆಯವರು ಎನ್ಕ್ರೋಚ್ ಮಾಡಬಾರ್ದು. ಅವ್ರ ದಾಖಲಾತಿಗಳೇನೇ ಇರಲಿ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾವುದು ರಾತ್ರೋರಾತ್ರಿ ಸೃಷ್ಟಿ ಮಾಡಿರೋದಲ್ಲ. ನಮ್ಮ ಕಣ್ಣು ಮುಂದೆ ಒಂದು ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಜಾಗ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಚೆಲ್ಲಾಟ ಆಡಬಾರ್ದು. ಈ ಜನಗಳ ಭಾವನೆಗಳಿಗೆ ಧಕ್ಕೆ ಆಗದೇ ಇರೋ ರೀತಿ ನೋಡ್ಕೋಬೇಕಾದ ಜವಾಬ್ದಾರಿ ತಾಲೂಕು ಆಡಳಿತ ಮೇಲೆ, ಪೊಲೀಸ್ ಇಲಾಖೆ ಮೇಲಿದೆ, ನಮ್ಮ ಮೇಲೆ ಜನಪ್ರತಿನಿಧಿಗಳಾಗಿ ನಮ್ಮನ್ನು ಏನು ಸುಮ್ಮನೆ ಬಿಡಲ್ಲ ಅವರು. ನಾವೇನಕ್ಕೆ ಅವ್ರ ಪರವಾಗಿ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮನ್ನೇ ಆಯ್ಕೆ ಮಾಡೋಕೆ ನಾವೇ ಇರಬೇಕು. ಈಗಾಗಲೇ ಶಾಸಕರು ಇಲ್ಲಿ ಬಂದು ಹೋಗಿದ್ದಾರೆ, ಜಯಚಂದ್ರ ಸಾಹೇಬರು, ಅವರು ಕೂಡ ನಿಮಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಕೂಡಲೇ ಕ್ರಮ ಕೈಗೊಳ್ಳಿ. ಮಂಜೇಗೌಡ್ರೆ, ಇವು ಯಾರೇ ಇರಲಿ, ನೀವು FIR ಮಾಡ್ಕೊಂಡಿದ್ರೆ ತಾನೇ, ಕ್ರಮ ಕೈಗೊಳ್ಳಿ. ಯಾಕೆಂದರೆ ಸಾವಿರಾರು ಜನಗಳಿದೆ, 1 2 3 5 10 ಜನಗಳದೇ ತಪ್ಪು ಅಂತ ಹೇಳ್ತಿದ್ವಿ ನಾವು. ಇದು ಇವತ್ತು ನೆನ್ನೆದಲ್ಲ ನೋಡಿ. ಈಗ ನಮ್ಮ ತುಳಸಿ ರಾಮು ಅವ್ರ ತಂದೆ ತಾಯಿ 2017ರಲ್ಲಿ ಒಂದು ದಫನ್ ಆಗಿದೆ, 2014ರಲ್ಲಿ. ಇದು ನಿಮ್ಮ ಕಣ್ಣಿಗೆ ಇತ್ತೀಚಿಂದ ಇದು. ಇಲ್ಲಿ ಸಾವಿರಾರು ವರ್ಷದಿಂದ ಇರೋ ಬೇಕಾದಷ್ಟಿದ್ದಾವೆ. ಇದು ದೌರ್ಜನ್ಯ. ಇದು ಒಂದು ರೀತಿ ಸರ್ಕಾರಕ್ಕೆ ಅಥವಾ ನಾಗರಿಕ ಸಮಾಜಕ್ಕೆ ಗೌರವ ತರುವಂಥ ಕೆಲಸ ಅಲ್ಲ. ಹಾಗಾಗಿ ನಿಮ್ಮ ಕರ್ತವ್ಯ ಇದೆ, ಕರ್ತವ್ಯ ನಿಭಾಯಿಸಿ. ಇಲ್ಲಿ ಯಾರೋ ಒಬ್ಬ ನಿವೇಶನ ಕೊಂಡ್ಕೊಂಡ್ರನಿಗೆ, ಜಾಗ ಕೊಂಡ್ಕೊಂಡ್ರನಿಗೆ ನಾನು ತಹಶೀಲ್ದಾರಿಗೆ ಹೇಳಿದ್ದೀನಿ, ಸರ್ಕಾರದಲ್ಲಿ ಅವಕಾಶ ಇದೆ. ಹಿಂದೂ ರುದ್ರಭೂಮಿ ಇರ್ಬೋದು, ಮುಸಲ್ಮಾನ ರುದ್ರಭೂಮಿ ಇರ್ಬೋದು, ಯಾವುದೇ ಸ್ಮಶಾನಕ್ಕೆ ಜಾಗ ಕೊಂಡುಕೊಡುವಂಥ ವ್ಯವಸ್ಥೆ ಇದೆ. ಇಲ್ಲಿ ಸರ್ಕಾರಿ ಖರಾಬ್ ಕೂಡ ಇದೆ ಅಂತ ನಾನು ಕೇಳ್ಪಟ್ಟೆ. ಸರ್ಕಾರಿ ಖರಾಬ್ ಅದೆಲ್ಲ ಬಂದೋಬಸ್ತ್ ಮಾಡಿ. ಇದು 5 ಎಕರೆ ಇರೋದು ಇನ್ನೊಂದು 5 ಎಕರೆ ಎಕ್ಸ್ಟೆಂಡ್ ಮಾಡಿ, ಮುಂದಿನ ಜನಕ್ಕೂ ಕೂಡ ಇದು ಬೇಕು. ಅದಾಗದೇ ಇದ್ದರೆ ಖಂಡಿತ ನಿಮ್ಮ ಯಾವುದೇ ಪೊಲೀಸ್ ಫೋರ್ಸ್ ಆಗಲಿ ಇನ್ನೊಂದಾಗಲಿ ಜನಗಳ ಆಕ್ರೋಶವನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಅದಾಗಬಾರ್ದು. ಅದಾಗಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನಾವು ನಿಮ್ಮ ಜೊತೆಗಿದ್ದೇವೆ, ಅಧಿಕಾರಿಗಳ ಜೊತೆಗಿದ್ದೇವೆ, ಜನರ ಜೊತೆಗಿದ್ದೇವೆ. ಇದನ್ನು ಉಳಿಸ್ಬೇಕು ಅಷ್ಟೇ, ನಾವು ನೀವೆಲ್ಲ ಸೇರಿ. ಇಲ್ಲಿ ಯಾವುದೇ ರೀತಿ ಅತಿಕ್ರಮಣ ಆಗಬಾರ್ದು. ಅದಕ್ಕೆ ಕೂಡಲೇ ಇವತ್ತೇ ತಹಶೀಲ್ದಾರೇ ಒಂದು ಬೋರ್ಡ್ ಹಾಕಿಸಿ ನೀವು ಇದಕ್ಕೆ ಸೂಕ್ತವಾಗಿ ಏನು ಬಂದೋಬಸ್ತ್ ಮಾಡಬೇಕು ಅದು ಮಾಡಿ. ಅರ್ಥ ಆಯ್ತದ? ಈ ಕ್ರಮ ಕೈಗೊಳ್ಳಿ, ಸರ್ಕಾರಕ್ಕೆ ಬರೀ ಇಮಿಡಿಯೇಟ್ ಆಗಿ. ಇದು ಸಣ್ಣ ವಿಚಾರ ಅಲ್ಲ. ನಾವು ಒಂದು ಹಬ್ಬ ಹರಿದೆಲ್ಲ ಬಂತು ಅಂದರೆ ದೊಡ್ಡ ಪ್ರೊಟೆಕ್ಷನ್ ಕೊಡ್ತೀವಿ. ಯಾಕೆ? ಶಾಂತಿ ಕಾಪಾಡಬೇಕು ಅಂತ. ಇಲ್ಲೂ ಕೂಡ ಶಾಂತಿ ಕಾಪಾಡಬೇಕು. ಅವ್ರ ಮನಸ್ಸಿನಲ್ಲಿ ದುಃಖ ಇದೆ. ಆ ದುಃಖ ಈಚೆಗೆ ಬಂದರೆ ನಾವು ನೀವು ಯಾರು ಅವ್ರ ಮುಂದೆ ನಿಲ್ಲಕ್ಕಾಗಲ್ಲ. ಅದಾಗಬಾರ್ದು. ದಯಮಾಡಿ ಕ್ರಮ ಕೈಗೊಳ್ಳಿ. ಸರ್ ಹಾಗೆ ಸರ್ ಒಂದು ನಿಮಿಷ ಸರ್. ಈಗ ಇದು 4 ದಿನದಿಂದ ಇಲ್ಲಿ ನಡೀತಾ ಇದೆ ಸರ್. 4 ದಿನನೂ ನಾನು ಬಂದಿದ್ದೆ. 3 ದಿನ ಬಂದು ಅಲ್ಲಿ ಬಿದ್ದಿರೋ ಮಣ್ಣುಗುಂಡೆಗಳೆಲ್ಲ ವಿಚಾರಿದ್ವಿ. ತಾಲೂಕು ಆಡಳಿತ ಅಂದ ತಕ್ಷಣ ತಾಲೂಕು ಆಡಳಿತ ಬಂತು, ಪೊಲೀಸ್ ಇಲಾಖೆ ಅಂತ ರಾತ್ರಿವರೆಗೂ ಸಪೋರ್ಟ್ ಮಾಡುತ್ತೆ. ಜನಪ್ರತಿನಿಧಿಗಳಾಗ್ಬಿಟ್ಟು ಎಲ್ಲ ಒಂದು ಕಾರ್ಯಕ್ರಮ ಇದೆ, ಹಾರ ಹಾಕ್ತಾರೆ, ಶಾಲೆ ಹಾಕ್ತಾರೆ ಅಂದರೆ ಮೊದಲು ಹೋಗಿ ವಿಸಿಟ್ ಮಾಡ್ತೀರಾ ಸರ್. 3 ದಿನದಿಂದ ಇವ್ರು ಕಣ್ಣೀರು ವರ್ಷಕ್ಕೆ ಯಾಕೆ ಸರ್ ನೀವು ಬರಲಿಲ್ಲ? ಇಲ್ಲ, ಇದು ನನಗೆ ವಿಚಾರ ಬಂದಿದ್ದು ಕೇವಲ ಸ್ಪಷ್ಟವಾಗಿ ನನಗೆ ಮಾಹಿತಿ ಪೂರ್ಣ ಇಲ್ಲದೆ ಬರೋದು ಗೊತ್ತಾಗಲಿಲ್ಲ. ಸೊ ನನಗೆ ನೆನ್ನೆ ವಿಚಾರ ಹೇಳಿದ್ರು. ನಾನು ಇವತ್ತು ಬೆಳಿಗ್ಗೆ ಬಂದು ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ. ಈಗ ನಾವು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೇವೆ, ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸೋವರೆಗೂ ನಾವು ಈ ಜನಗಳ ಜೊತೆಗೆ ಇರ್ತೇವೆ. ಅರ್ಥ ಆಯ್ತು? ಯಾವುದೇ ಕಾರಣಕ್ಕೂ ಈ ಜನಗಳನ್ನ ಬಿಟ್ಕೊಡೋದಾಗಲಿ ಅಥವಾ ನಾವು ಅವರಿಂದ ದೂರ ಆಗೋದಾಗಲಿ ಸಂಭವ ಇಲ್ಲ. ನಾವು ಎಷ್ಟು ಬೇಗ ಬಂದು ಏನು ಮಾಡಿದ್ದೀವಿ ಅನ್ನೋದಕ್ಕಿಂತ ನಾವು ಬಂದ ಮೇಲೆ ಏನು ಕೆಲಸ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈಗ ಬಂದಿದ್ದೇವೆ, ನಾವು ಇವ್ರ ಜೊತೆ ಕೂರ್ತೇವೆ. ಇದು ಒಂದು ದಿನದ ಹೋರಾಟ ಅಲ್ಲ. ಇದು ಯಾವುದೇ ಕಾರಣಕ್ಕೂ ಅವ್ರಿಗೆ ನ್ಯಾಯ ಸಿಗೋವರೆಗೂ, ನಮಗೆ ನ್ಯಾಯ ಸಿಗೋವರೆಗೂ ನಾವು ಸರ್ಕಾರದ ಒಂದು ಮೇಲೆ ಒತ್ತಾಯ ತಂದು ಈ ಕೆಲಸ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು ಸರ್. ಸರ್ ಒಂದು ನಿಮಿಷ ಸರ್. ನಮ್ಮ ಸಾಹೇಬ್ರು ಹೇಳ್ದಂಗೆ ಏನು ಮಾತಾಡ್ತೀನಿ ಸರ್. ನಮ್ಮ ಸಾಹೇಬ್ರು ಹೇಳ್ದಂಗೆ ಇದನ್ನು ಆರಕ್ಷಕರಾಗಲಿ, ತಾಲೂಕು ದಂಡಾಧಿಕಾರಿಗಳೇ ಆಗಲಿ ಕೂಡಲೇ ಕ್ರಮ ತಗೊಂಡು ಬೋರ್ಡ್ ಆಗಲಿ ಹಾಕಿ